Hi everyone, Namaste. Welcome to Sai Niketan online classes. Myself is Dinesh Mulya, lecturer in biology. My dear students, this is the biology bridge course day 3 video. Okay? ನಾನು ಈಗಾಗಲೇ ನಿಮಗೆ ಡೇ 1 ಮತ್ತು ಡೇ 2 ವಿಡಿಯೋದಲ್ಲಿ ಬಯಾಲಜಿಯಲ್ಲಿ ಬರುವಂತಹ ವೆರಿ ಬೇಸಿಕ್ಸ್ ವರ್ಡ್ಸ್ಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಓಕೆ, ಅದೇ ರೀತಿ ಇಂದಿನ ಈ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಬಯಾಲಜಿಯಲ್ಲಿ ಬರುವಂತಹ ಇನ್ನಷ್ಟು ವರ್ಡ್ಸ್ಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ವರ್ಡ್ಸ್ಗಳ ಬಗ್ಗೆ ಚೆನ್ನಾಗಿ ನಿಮಗೆ ಪರಿಚಯವಾದರೆ ಆವಾಗ ವೆರಿ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಪಿ ಯು ಸಿ ಬಯಾಲಜಿ ಸಿಲೆಬಸ್. ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಸೊ ಬಯಾಲಜಿಯಲ್ಲಿ ಬರುವಂತಹ ಈ ಬೇಸಿಕ್ಸ್ ವರ್ಡ್ಸ್ಗಳ ಬಗ್ಗೆ ಪರಿಚಯ ಇರುವುದಿಲ್ಲ. ಸೊ ಆವಾಗ ಫಸ್ಟ್ ಪಿ ಯು ಸಿ ಬಯಾಲಜಿ ಸ್ಟಾರ್ಟಿಂಗ್ನಲ್ಲಿ ಕೆಲವರಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಬಟ್ ಒನ್ಸ್ ಯು ಅಂಡರ್ಸ್ಟುಡ್ ದೀಸ್ ವರ್ಡ್ಸ್, ದೆನ್ ವೆರಿ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪಿ ಯು ಸಿ ಫಸ್ಟ್ ಇಯರ್ biology syllabus. Okay, my dear students, in this session we are going to study about types of plants based on habitat. Correct agi ನೋಡಿ, ಇಲ್ಲಿ this is not habit, it is habitat. ಹ್ಯಾಬಿಟ್ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಮಾತನಾಡಿದ್ದೀವಿ. ಇವಾಗ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಹ್ಯಾಬಿಟ್ಯಾಟ್. ಸೊ ಹ್ಯಾಬಿಟ್ ಈಸ್ ಡಿಫರೆಂಟ್ ದ್ಯಾನ್ ಹ್ಯಾಬಿಟ್ಯಾಟ್. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಈಸ್ ಹ್ಯಾಬಿಟ್ಯಾಟ್. ಈ ಎರಡು ಚಿತ್ರಗಳನ್ನು ನೋಡಿದಾಗ ನಿಮಗೆ ಒಂದು ಐಡಿಯಾ ಬಂದಿರಬಹುದು, ಹ್ಯಾಬಿಟ್ಯಾಟ್ ಅಂದರೆ ಏನು. ಹ್ಯಾಬಿಟ್ಯಾಟ್, ರೈಟ್. ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜೀವಿಗಳು ಒಂದೇ ಕಡೆ ಇರುವುದಿಲ್ಲ. ಕೆಲವು ಜೀವಿಗಳು ನೀರಿನಲ್ಲಿ ಬದುಕುತ್ತೆ, ರೈಟ್. ಕೆಲವು ಜೀವಿಗಳು ನೆಲದ ಮೇಲೆ ಬದುಕುತ್ತೆ, ಕೆಲವು ಜೀವಿಗಳು ಮರುಭೂಮಿಯಲ್ಲಿ ಬದುಕುತ್ತಿರುತ್ತವೆ, ಇನ್ನು ಕೆಲವು ಜೀವಿಗಳು ಹಿಮ ಪ್ರದೇಶದಲ್ಲಿ, ರೈಟ್, ಹಿಮ ಪ್ರದೇಶದಲ್ಲಿ ಬದುಕುತ್ತಿರುತ್ತೆ. ಸೊ ಹಾಗಿರುವಾಗ ವಾಟ್ ಈಸ್ ಹ್ಯಾಬಿಟ್ಯಾಟ್? ಹ್ಯಾಬಿಟ್ಯಾಟ್ ಈಸ್ ಪ್ಲೇಸ್ ಆಫ್ ಲಿವಿಂಗ್ ಆಫ್ ಆರ್ಗ್ಯಾನಿಸಮ್ಸ್. ನೋಡ್ರಿ, ಪ್ಲೇಸ್, ಒಂದು ಜೀವಿ ಎಲ್ಲಿ ಬದುಕುತ್ತೆ, ಯಾವ ಪ್ಲೇಸ್ನಲ್ಲಿ ಬದುಕುತ್ತೆ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಹ್ಯಾಬಿಟ್ಯಾಟ್. ಓಕೆ, ಸೊ ವಾಟ್ ಈಸ್ ಹ್ಯಾಬಿಟ್ಯಾಟ್? ಪ್ಲೇಸ್ ಆಫ್ ಲಿವಿಂಗ್ ಆಫ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಹ್ಯಾಬಿಟ್ಯಾಟ್. ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವು ಜೀವಿಗಳು ಸಮುದ್ರದ ಆಳದಲ್ಲಿ ಬದುಕುತ್ತೆ, ರೈಟ್. ನೀವು ಹಿಮಾಲಯದ ಪ್ರದೇಶಕ್ಕೆ ಹೋಗಿ ಐಸ್ ಕ್ಯೂಬಿನ ಸೆವರಲ್ ಮೀಟರ್ಸ್ ಕೆಳಗಡೆ ಹೋಗಿ ಅಲ್ಲಿ ಹೋಗಿ ನೀವು ಸ್ಟಡಿ ಮಾಡಿದರೆ ಕೆಲವು ಬ್ಯಾಕ್ಟೀರಿಯಾಗಳು ಕಂಡುಬರುತ್ತೆ. ನೀರು ಕಡಿಮೆ ಇರತಕ್ಕಂಥ ಮರುಭೂಮಿ ಪ್ರದೇಶದಲ್ಲಿ ಕೂಡ ನಾವು ಕೆಲವು ಜೀವಿಗಳನ್ನು ನೋಡ್ತೀವಿ. ಸೊ ಹೀಗಿರುವಾಗ ಜೀವಿಗಳ ಹ್ಯಾಬಿಟ್ಯಾಟ್ ಬೇರೆ ಬೇರೆ ಆಗಿರುತ್ತೆ. ಸೊ ದೇರ್ ಫೋರ್ ವಾಟ್ ಈಸ್ ಹ್ಯಾಬಿಟ್ಯಾಟ್? ಇಟ್ ಈಸ್ ದ ಪ್ಲೇಸ್ ಆಫ್ ಲಿವಿಂಗ್ ಆಫ್ ಆರ್ಗ್ಯಾನಿಸಮ್. ಓಕೆ, ನೌ ಬೇಸ್ಡ್ ಆನ್ ಹ್ಯಾಬಿಟ್ಯಾಟ್, plants can be divided into hydrophytes, xerophytes, mesophytes, halophytes and epiphytes. ಸೊ ಈ ವರ್ಡ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹೈಡ್ರೋಫೈಟ್ಸ್ ಅಂದರೆ ಏನು, ಝೀರೋಫೈಟ್ಸ್ ಅಂದರೆ ಏನು, ಮೀಸೋಫೈಟ್ಸ್ ಅಂದರೆ ಏನು, ಹ್ಯಾಲೋಫೈಟ್ಸ್ ಅಂದರೆ ಏನು, ಎಪಿಫೈಟ್ಸ್ ಅಂದರೆ ಏನು. ಯಾಕಂದರೆ ನಾವು ಫಸ್ಟ್ ಪಿ ಯು ಸಿ ಸಿಲೆಬಸ್ ಟೀಚ್ ಮಾಡುವಾಗ
ಇವುಗಳ ಬಗ್ಗೆ ಹೆಚ್ಚಾಗಿ ನಾವು ಒಮ್ಮೆ ಹೈಡ್ರೋಫೈಟ್ಸ್ ಅಂತ ಹೇಳಿಬಿಡ್ತೀವಿ. ಆವಾಗ ನಿಮ್ಗೆ ಗೊತ್ತಾಗಬೇಕು ಹೈಡ್ರೋಫೈಟ್ಸ್ ಅಂದರೆ ಏನು. ಒನ್ ವೆರಿ ಈಸಿ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ಈಸ್ ದ್ಯಾಟ್, ನೋಡ್ರಿ ಬಯಾಲಜಿಯಲ್ಲಿ ಎಲ್ಲಾದರೂ ಫೈಟ್ಸ್ ಅಂತ ವರ್ಡ್ ಬಂದರೆ PHYTES, ಫೈಟ್ಸ್, PHYTES. ರಿಮೆಂಬರ್ ಫೈಟ್ಸ್ means plants, right? Fights means plants, so don't forget PHYTES, fights means plants. So keep in this mind, and let us see now first one, what are hydrophytes. ಹೈಡ್ರೋಫೈಟ್ಸ್ ಅಂದರೆ ಏನು? ಸೊ ಈಗಾಗಲೇ ನಾನು ಹೇಳಿದ್ದೇನೆ ಫೈಟ್ಸ್ ಅಂದರೆ ಪ್ಲ್ಯಾಂಟ್. ಸೊ ಹೈಡ್ರೋ ಮೀನ್ಸ್ ವಾಟರ್, ಫೈಟ್ಸ್ ಮೀನ್ಸ್ ಪ್ಲ್ಯಾಂಟ್ಸ್. ಅಂದರೆ ಯಾವ ಸಸ್ಯಗಳು ನೀರಿನಲ್ಲಿ ಬದುಕುತ್ತವೆಯೋ ದೇ ಆರ್ ಕಾಲ್ಡ್ ಹೈಡ್ರೋಫೈಟ್ಸ್. ಹೈಡ್ರೋ ಮೀನ್ಸ್ ವಾಟರ್, ಫೈಟ್ಸ್ ಮೀನ್ಸ್ ಪ್ಲ್ಯಾಂಟ್. ಸೊ ಯಾವ ಪ್ಲ್ಯಾಂಟ್ಸ್ಗಳು ನೀರಿನಲ್ಲಿ ಬದುಕುತ್ತವೆಯೋ ದೇ ಆರ್ ಕಾಲ್ಡ್ ಹೈಡ್ರೋಫೈಟ್ಸ್. ಓಕೆ, ವಾಟ್ ಆರ್ ಹೈಡ್ರೋಫೈಟ್ಸ್? ದೇ ಆರ್ aquatic plants. Okay, again aqua means water, aquarium, right? Aqua means water. Okay, yes, they live in water or area with more water. So plants live in water or area with more water, they are called hydrophytes. Okay, let us see examples. ನೋಡ್ರಿ, ಫಸ್ಟ್ ಎಕ್ಸಾಂಪಲ್ ಈಸ್ ದಿಸ್ ಪ್ಲ್ಯಾಂಟ್. ಇದನ್ನು ನೀವು ನೋಡಿರ್ಬೋದು. ದಿಸ್ ಈಸ್ ಹೈಡ್ರಿಲ್ಲಾ. ಇದರ ಹೆಸರೇ ನೋಡ್ರಿ, ಹೈಡ್ರಿಲ್ಲಾ ಅಂತ ಇದೆ. ಸೊ ಇದು ನೀರಿನಲ್ಲಿ ಕಂಡು ಬರತಕ್ಕಂಥ ಪ್ಲ್ಯಾಂಟ್. ಹೈಡ್ರಿಲ್ಲಾ ಈಸ್ ಅ ಸಬ್ಮರ್ಜ್ಡ್ ಪ್ಲ್ಯಾಂಟ್. ಸಬ್ಮರ್ಜ್ಡ್ ಪ್ಲ್ಯಾಂಟ್ ಅಂದರೆ ಇಲ್ಲಿ ನೋಡ್ರಿ, ಇದು ನೀರಿನ ಒಳಗಡೆ ಇರುತ್ತೆ, ರೈಟ್? ಹೈಡ್ರೋಫೈಟ್ಸ್ಗಳಲ್ಲಿ ಕೆಲವು ಇನ್ನು ಬೇರೆ ಬೇರೆ ಟೈಪ್ಸ್ ಬರುತ್ತೆ, ಐ ವಿಲ್ ಟೆಲ್ ಯು. ಬಟ್ ರಿಮೆಂಬರ್, ಹೈಡ್ರಿಲ್ಲಾ ಈಸ್ ಅ ಸಬ್ಮರ್ಜ್ಡ್ ಅಂದರೆ ಇದು ಕಂಪ್ಲೀಟ್ ಆಗಿ ನೀರಿನ ಒಳಗಡೆ ಇರುವಂಥ ಪ್ಲ್ಯಾಂಟ್. ಸಬ್ಮರ್ಜ್ಡ್ ಅಂದರೆ ಕಂಪ್ಲೀಟ್ ಆಗಿ ನೀರಿನ ಒಳಗಡೆ ಇರುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಹೈಡ್ರಿಲ್ಲಾ. ಹೈಡ್ರಿಲ್ಲಾ ಈಸ್ hydrophyte. Now you see the second example is Pistia. ಈ ಪ್ಲಾಂಟ್ ನೋಡಿದ್ರೆ ನೀವು, ಇಟ್ ಇಸ್ ವೆರಿ ಗುಡ್, ಇಸ್ ಲುಕಿಂಗ್ ಇಸ್ ವೆರಿ ಗುಡ್. ಸಿ ದಿಸ್ ಪ್ಲಾಂಟ್ ಈಸ್ ಕಾಲ್ಡ್ ಪಿಸ್ಟಿಯಾ. ಸೊ ಇಲ್ಲಿ ಇನ್ನೊಂದು ಚಿತ್ರ ಇದೆ ನೋಡ್ರಿ, ದಿಸ್ ಇಸ್ ದ ಪಿಸ್ಟಿಯಾ. ಈ ಪಿಸ್ಟಿಯಾ ಪ್ಲಾಂಟ್ ಹೇಗಿರುತ್ತೆ ಅಂದರೆ, ಇಟ್ ಈಸ್ ಫ್ರೀ ಫ್ಲೋಟಿಂಗ್, ನೀರಿನ ಮೇಲೆ ತೇಲುತ್ತಿರುತ್ತೆ ಇದು. ಈ ಲೀವ್ಸ್ಗಳು ಹೀಗೆ ಮೇಲೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ರೂಟ್ ಹೀಗೆ ಕೆಳಗಡೆ ಇರುತ್ತೆ, ರೈಟ್? ರೂಟು ಕೆಳಗಡೆ ಇರುತ್ತೆ. ಸೊ ನೀರಿನ ಮೇಲೆ ತೇಲುತ್ತಿರುತ್ತೆ ಇದು. ಸೊ ದಟ್ಸ್ ವೈ ಪಿಸ್ಟಿಯಾ ಈಸ್ ಫ್ರೀ ಫ್ಲೋಟಿಂಗ್ ಪ್ಲ್ಯಾಂಟ್ಸ್, ರೈಟ್? ಕೆಲವು ಪ್ಲ್ಯಾಂಟ್ಸ್ಗಳು ನೀರಲ್ಲೇ ಇರ್ತವೆ, ಕೆಲವು ನೀರಿನ ಒಳಗಡೆ ಇರುತ್ತೆ, ಅವುಗಳನ್ನು ಸಬ್ಮರ್ಜ್ಡ್ ಅಂತ ಕರಿತೀವಿ. ನೀರಿನ ಮೇಲೆ ತೇಲುತ್ತಿರುವಂತಹ ಪ್ಲ್ಯಾಂಟ್ಸ್ಗಳಿಗೆ ಫ್ರೀ ಫ್ಲೋಟಿಂಗ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಈಸ್ ಪಿಸ್ಟಿಯಾ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 3 ಈಸ್ ನಿಲಂಬೋ. ಯು ನೋ ದಿಟ್ ಇಸ್ ನಿಲಂಬೋ. ನಿಲಂಬೋ ಮೀನ್ಸ್ ಕಮಲ, ರೈಟ್? ಇನ್ನೂ ಚೆನ್ನಾಗಿ ಅಂದರೆ ತಾವರೆ, ಕಮಲ ನೀವು ನೋಡಿರ್ಬೋದು. ನೋಡ್ರಿ, ಕಮಲದ ಪ್ಲ್ಯಾಂಟ್ಸ್ ಅಥವಾ ನಿಲಂಬೋ ಹೇಗಿರುತ್ತೆ ಅಂದರೆ, ಇಟ್ ಈಸ್ ರೂಟೆಡ್ ವಿತ್ ಫ್ರೀ ಫ್ಲೋಟಿಂಗ್ ಲೀವ್ಸ್, ರೈಟ್? ಇವಾಗ ನೀವು ನಿಲಂಬೋ ಪ್ಲ್ಯಾಂಟನ್ನು ಹೋಗಿ ಕೆರೆಯಲ್ಲಿ ನೋಡಿದರೆ ಅದರ ರೂಟ್ ಇಲ್ಲಿ ಕೆಳಗಡೆ ಇರುತ್ತೆ, ಇಲ್ಲಿ ರೂಟ್ ಇರ್ತದೆ. ಬಟ್ ಲೀವ್ಸ್ ಆರ್ ಫ್ರೀ ಫ್ಲೋಟಿಂಗ್,
ಅದರ ಲೀವ್ಸ್ ಅಷ್ಟೇ ತೇಲುತ್ತಿರುತ್ತೆ. ಬಟ್ ದೇ ಹ್ಯಾವ್ ದ ರೂಟ್. ದ್ಯಾಟ್ ರೂಟ್ ಎಲ್ಲಿರುತ್ತಂದರೆ ಆ ಕೆರೆಯ ಕೆಳಗಡೆ ಇರತಕ್ಕಂತಹ ಸಾಯಿಲ್ನಲ್ಲಿ ಹೋಗಿರುತ್ತದೆ. ಪಿಸ್ಟಿಯದ ಥರ ರೈಟ್, ಅದು ಫ್ರೀ ಫ್ಲೋಟಿಂಗ್ ಆಗೋದಿಲ್ಲ. ರೂಟ್ ಈಸ್ ದೇರ್ ಇನ್ ದ ಸಾಯಿಲ್ ಓನ್ಲಿ. ಸೊ ಆ ಕೆರೆ ಇರ್ಬೋದು, ಆ ಕೆರೆಯ ಸಾಯಿಲ್ನಲ್ಲಿ ರೂಟ್ ಹೋಗಿರುತ್ತೆ. ಬಟ್ ಅದರ ಲೀವ್ಸ್ ಏನಾಗಿರುತ್ತೆ ಅಂದರೆ ಫ್ಲೋಟಿಂಗ್ ಆಗಿರುತ್ತೆ. ಸೊ ದೇರ್ ಫೋರ್ ಥರ್ಡ್ ಎಕ್ಸಾಂಪಲ್ ಈಸ್ ದ ನಿಲಂಬೋ. It is rooted with the free floating leaves. Okay, you can see this is the nilambo. Okay, these are hydrophytes. Now second one is xerophytes. Xerophytes. ಇವಾಗ ಫೈಟ್ಸ್ ಅಂದ್ರೆ ಏನು? ಪ್ಲಾಂಟ್ಸ್. There is a word zero. Zero word came from xeric ಅನ್ನುವ ಪದದಿಂದ ಬಂದಿರುತ್ತೆ. xeric. Xeric means it is the area with less water. Area with less water. ಕಡಿಮೆ ನೀರಿರುವಂತಹ ಪ್ರದೇಶವನ್ನು xeric ಅಂತ ಕರಿತೀವಿ. ಸೊ ಬಯಾಲಜಿಯಲ್ಲಿ xeric ಅಂತಂದರೆ ಕಡಿಮೆ ನೀರಿರುವಂಥ ಪ್ರದೇಶ. ಯಾವ ಸಸ್ಯಗಳು ಕಡಿಮೆ ನೀರಿರುವಂತಹ ಪ್ರದೇಶದಲ್ಲಿ ಬೆಳೆಯುತ್ತವೆಯೋ ಅವುಗಳನ್ನು xerophytes ಅಂತ ಕರಿತೀವಿ. ರೈಟ್. ಸೊ ದೇರ್ ಫೋರ್ ವಾಟ್ ಆರ್ xerophytes? Xerophytes ಆರ್ ಕಾಮನ್ಲಿ ಕಾಲ್ಡ್ ಆಸ್ ಡೆಸರ್ಟ್ ಪ್ಲಾಂಟ್ಸ್. ಯಾಕಂದರೆ ಹೆಚ್ಚಾಗಿ ಇವುಗಳು ಮರುಭೂಮಿಯಲ್ಲಿ ಕಂಡುಬರುತ್ತದೆ. ಮರುಭೂಮಿಯಲ್ಲಿ ನಿಮ್ಗೆ ಗೊತ್ತಿದೆ, ಸೊ ನೀರು ಕಡಿಮೆ ಇರುತ್ತೆ. ಸೊ what are xerophytes? They live in area with less of water. ಕಡಿಮೆ ನೀರಿರುವಂಥ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯಗಳು xerophytes. ಓಕೆ. ಸೊ ಕೆಲವೊಂದು ಸರಿ ದೇ ಫೌಂಡ್ ಇನ್ ಲೆಸ್ ರೈನ್ಫಾಲ್. ಕಡಿಮೆ ಮಳೆ ಬೀರುವಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಹೈ ಟೆಂಪರೇಚರ್ ಇರುವಂಥ ಪ್ಲೇಸ್ನಲ್ಲಿ ಇರ್ತದೆ. ಯಾಕಂದರೆ ನೀವು ಒಂದು ಸರಿ ಡೆಸರ್ಟನ್ನು ಇಮ್ಯಾಜಿನ್ ಮಾಡಿರಿ. ಡೆಸರ್ಟ್ನಲ್ಲಿ ಲೆಸ್ ರೈನ್ಫಾಲ್ ಇರುತ್ತೆ, ಹೈ ಟೆಂಪರೇಚರ್ ಇರುತ್ತೆ, ಆ್ಯಂಡ್ ಯು ಕ್ಯಾನ್ ಸಿ ಹೈ ಲೈಟ್ ಇಂಟೆನ್ಸಿಟಿ ಆಲ್ಸೋ. ಬೆಳಕಿನ ಪ್ರಖರತೆ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ. ಎಸ್, ಈ ಪ್ರದೇಶದಲ್ಲಿ ಬದುಕುವಂತಹ ಸಸ್ಯಗಳಿಗೆ xerophytes ಅಂತ ಕರಿತೀವಿ. ಏನು ನೆನ್ಪಿಟ್ಕೊಳ್ಬೇಕು? ಭಾಳ ಸಿಂಪಲ್. ಪ್ಲಾಂಟ್ಸ್ ಲೀವ್ ಇನ್ ಏರಿಯಾ ವಿತ್ ಲೆಸ್ ಆಫ್ ವಾಟರ್. ಓಕೆ, ದೇ ಆರ್ ಕಾಲ್ಡ್ xerophytes. ಹೆಚ್ಚಾಗಿ xerophytes ಅನ್ನು ಡೆಸರ್ಟ್ ಪ್ಲಾಂಟ್ಸ್ಗಳು ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ನೋಡ್ರಿ, ಇದು ನೀವು ಡೆಸರ್ಟ್ ಅಲ್ಲ, ನೀವು ಹಳ್ಳಿಗಳೆಲ್ಲ ಹೋಗಿದ್ರೆ ಈ ಬೇಲಿಯಲ್ಲಿ ಈ ರೀತಿಯ ಸಸ್ಯವನ್ನು ನೋಡಿರ್ತೀರಿ. ನೋಡ್ರಿ, ದಿಸ್ ಈಸ್ ಕಾಲ್ಡ್ ಅಪುನ್ಷಿಯಾ. ವಾಟ್ಸ್ ದ ನೇಮ್ ಆಫ್ ದಿಸ್ ಪ್ಲಾಂಟ್? ಅಪುನ್ಷಿಯಾ. ಕ್ಯಾಕ್ಟಸ್ ಅಂತ ಕೂಡ ಕರೀತಾರೆ. ರೈಟಾ? ಕ್ಯಾಕ್ಟಸ್ ನೋಡಿದ್ದೀರಾ ಈ ಪ್ಲಾಂಟ್? ಅಪುನ್ಷ. ಇದು ಬೆಳಿಬೇಕಾದ್ರೆ ಜಾಸ್ತಿ ನೀರು ಬೇಕಾಗಿಲ್ಲ. ಕಡಿಮೆ ನೀರಿರುವಂಥ ಪ್ರದೇಶದಲ್ಲಿ ಇದು ಬೆಳೆಯುತ್ತೆ. ಮರುಭೂಮಿಯಲ್ಲೇ ಇದು ಕಂಡು ಬರಬೇಕಂತೇನಿಲ್ಲ. ಹೆಚ್ಚಾಗಿ ಈ ಪ್ಲಾಂಟ್ಸ್ ಮರುಭೂಮಿಯಲ್ಲಿ ಕಂಡುಬರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಕೂಡ ನೀವು ಹೋಗಿ ನೋಡಿದರೆ ಈ ಪ್ಲಾಂಟ್ಸ್ಗಳು ಇರುತ್ತೆ. ಬೇಲಿಗಳಲ್ಲಿ ಹೆಚ್ಚಾಗಿ ಈ ಪ್ಲಾಂಟ್ಸನ್ನು ಉಪಯೋಗಿಸ್ತಾರೆ. ರೈಟ್. ಸೊ ದಿಸ್ ಈಸ್ ದ xerophyte. ಅಪುನ್ಷಿಯಾ ಈಸ್ ದ xerophyte. ನೀವು ಒಂದು ಮಾಡಿಫಿಕೇಶನ್ ನೋಡ್ಬೋದು ಇಲ್ಲಿ. ಈ ಅಪುನ್ಷದಲ್ಲಿ ಲೀವ್ಸ್ ಏನಾಗಿದೆ ಅಂದರೆ ಸ್ಪೈನ್ಸ್ ಆಗಿವೆ. ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಅಪುನ್ಷದಲ್ಲಿ ಎಳೆಗಳು ಮುಳ್ಳುಗಳಾಗಿ ಪರಿವರ್ತನೆ ಹೊಂದಿರುತ್ತೆ. ನೀವು ಇದನ್ನು ಟಚ್ ಮಾಡಿದ್ರೆ ಅಲ್ಲಿ ಮುಳ್ಳುಗಳಿರುತ್ತೆ. ಮುಳ್ಳುಗಳಂದರೆ ಸ್ಪೈನ್ಸ್. ಯಾಕೆ? ನಿಮಗೆ ಗೊತ್ತಿದೆ. ಸೊ ಎಲೆಗಳು ಇದ್ದರೆ ವಾಟರ್ ಲಾಸ್ ಆಗುತ್ತೆ. ವಾಟರ್ ಎಲೆಗಳ ಮೂಲಕ ಜಾಸ್ತಿಯಾಗಿ ಹೊರಗಡೆ ಹೋಗುತ್ತೆ. ಆದ್ದರಿಂದ ನೀರನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇವುಗಳಲ್ಲಿ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಇಲ್ಲಿ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಕಾಣ್ತಿದೆಯಲ್ಲ ಈ ಸ್ಟ್ರಕ್ಚರ್,
this structure is not leaves, this is the stem. This green color structure, the flat green color structure, can you observe in the picture? That is not leaves, that is stem. ಆದ್ದರಿಂದ ಈ ಪ್ಲ್ಯಾಂಟ್ನಲ್ಲಿ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಆಹಾರ ಉತ್ಪಾದನೆ ಅದು ಸ್ಟೆಮ್ಮಿನ ಮೂಲಕ ನಡೆಯುತ್ತದೆ. ಯಾಕಂದರೆ ಸ್ಟೆಮ್ ಇಸ್ ಗ್ರೀನ್, ಲೀವ್ಸ್ ಇರುವುದಿಲ್ಲ, ಲೀವ್ಸ್ನ ಬದಲಾಗಿ ಏನಿರುತ್ತೆ, ಸ್ಪೈನ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಎಕ್ಸಾಂಪಲ್, ಅಪುನ್ಷಿಯಾ. ನೌ ಸೆಕೆಂಡ್ ಎಕ್ಸಾಂಪಲ್ ಈಸ್ ದಿಸ್ ಪ್ಲ್ಯಾಂಟ್. ನೀವು ನೋಡಿರ್ಬೋದು, ಇದು ಹೆಚ್ಚಾಗಿ ಡೆಸರ್ಟ್ನಲ್ಲಿ ಕಂಡುಬರುತ್ತೆ. ಆಸ್ಪರಾಗಸ್. ಆಸ್ಪರಾಗಸ್ ಆಸ್ಪರಾಗಸ್ is the xerophyte. So Opuntia and asparagus. ಓಕೆ, ಇಲ್ಲಿ ಕೂಡ ನೋಡ್ರಿ ನೀವು, ಹೆಚ್ಚಾಗಿ ಲೀವ್ಸ್ಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರೋದಿಲ್ಲ ನಿಮಗೆ. ಯಾಕಂದರೆ ಲೀವ್ಸ್ ಇದ್ದಷ್ಟು ವಾಟರ್ ಲಾಸ್ ಆಗ್ತಿರುತ್ತೆ. ಸೊ ಝೀರೋಫೈಟ್ಸ್ಗಳಲ್ಲಿ ಲೀವ್ಸ್ ಕಡಿಮೆ ಇರುತ್ತೆ. ಓಕೆ, ನಾವು ಒನ್ ಮೋರ್ ಎಕ್ಸಾಂಪಲ್. ಎಸ್, ಐ ಥಿಂಕ್ ಇದು ಹೆಚ್ಚಾಗಿ ಗರ್ಲ್ಸ್ಗೆ ಗೊತ್ತಿರುತ್ತೆ. ಅಲೋವೆರಾ. ಹ್ಯಾವ್ ಯು ಸೀನ್ ದ ಪ್ಲ್ಯಾಂಟ್ ಅಲೋವೆರಾ? ನಿಮ್ಮ ಮನೆಯಲ್ಲಿ ಗಾರ್ಡನ್ ಇದ್ದರೆ ಕೆಲವರು ಅಲೋವೆರಾ ಪ್ಲ್ಯಾಂಟನ್ನು ಬೆಳೆಸಿರ್ತಾರೆ. ಹೆಚ್ಚಾಗಿ ಗರ್ಲ್ಸಿಗೆ ಗೊತ್ತಿರುತ್ತೆ, ಈ ಪ್ಲ್ಯಾಂಟ್ ಚೆನ್ನಾಗಿ ಗೊತ್ತಿರುತ್ತೆ ಅವರು. ಸೊ ದಿಸ್ ಪ್ಲ್ಯಾಂಟ್ ಇಸ್ ದ ಅಲೋವೆರಾ. ಅಲೋವೆರಾ ಈಸ್ ಝೀರೋಫೈಟ್ಸ್. ಇದು ಕೂಡ ಕಡಿಮೆ ನೀರಿರುವಂಥ ಪ್ರದೇಶದಲ್ಲಿ ಬೆಳೆಯುತ್ತೆ. ಅಲೋವೆರಾದ ಒಳಗಡೆ ಅಲೋವೆರಾ ಈಸ್ ಏಬಲ್ ಟು ಕನ್ಸರ್ವ್ ದ ವಾಟರ್. ನೀವು ಒಂದು ಇಲ್ಲಿ ಇದನ್ನು ತೆಗೆದು ಸ್ವಲ್ಪ ಹೀಗೆ ಮಾಡಿದರೆ ಅದರ ಒಳಗಡೆ ನೀರಿರುತ್ತೆ. ಸೊ ದಿಸ್ ಈಸ್ ಏಬಲ್ ಟು ಕನ್ಸರ್ವ್ ದ ವಾಟರ್. ಸೊ ಥರ್ಡ್ ಎಕ್ಸಾಂಪಲ್ ಈಸ್ ಅಲೋವೆರಾ. ನೌ ದ ಥರ್ಡ್ ಒನ್ ಈಸ್ ವಾಟ್ ಆರ್ ಮೀಸೋಫೈಟ್ಸ್. ಈಗ ನಾವು ಜಾಸ್ತಿ ನೀರಿರುವಂಥ ಪ್ರದೇಶದಲ್ಲಿ ಬದುಕುವಂಥ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ಕಡಿಮೆ ನೀರಿರುವಂಥ ಪ್ರದೇಶದಲ್ಲಿ ಬದುಕುವಂಥ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತ ಕರಿತೀವಿ. ಬಟ್ ಬಹಳಷ್ಟು ಸಸ್ಯಗಳು ನಾವು ನೋಡ್ತಿರುವಂಥದ್ದು, ನೀವು ನಿಮ್ಮ ಸುತ್ತಮುತ್ತ ನೋಡುವಂಥ ಸಸ್ಯಗಳು, ದೇ ಗ್ರೋ ಇನ್ ಮೀಡಿಯಂ ವಾಟರ್. ಮೀಡಿಯಂ ವಾಟರ್ ಇರುವಂತಹ ಪ್ರದೇಶದಲ್ಲಿ ಬದುಕುವಂತಹ ಸಸ್ಯಗಳಿಗೆ ಮೀಸೋಫೈಟ್ಸ್ ಅಂತ ಕರಿತೀವಿ. ರೈಟ್? They live in area with medium of water. ಸೊ ಮೀಡಿಯಂ ವಾಟರ್ ಇರುವಂಥ ಪ್ರದೇಶದಲ್ಲಿ ಬದುಕುವಂಥದ್ದು ಮೀಸೋಫೈಟ್ಸ್. ರೈಟ್? ಇವಾಗ ಒಂದ್ಸರಿ ಎಲ್ಲವನ್ನು ನೋಡ್ಕೊಂಡು ಬಿಡ್ರಿ. ಲೆಸ್ ವಾಟರ್ ಅಂತ ಇದ್ರೆ ದ್ಯಾಟ್ ಏರಿಯಾ ಈಸ್ ಕಾಲ್ಡ್ ಝೀರಿಕ್. ಝೀರಿಕ್ ಮೀನ್ಸ್ ಇಟ್ ಈಸ್ ದ ಏರಿಯಾ ವಿತ್ ಲೆಸ್ ವಾಟರ್. ಮೀಸಿಕ್ means the area with the medium water. Mesic, M, medium water, M. Area with the more water is called hydric. Right? Area is having more water is called hydric. Xeric ಪ್ರದೇಶದಲ್ಲಿ ಬದುಕುವುದು ಝೀರೋಫೈಟ್ಸ್. ಮೀಸಿಕ್ ಪ್ರದೇಶದಲ್ಲಿ ಬದುಕುವಂಥದ್ದು ಮೀಸೋಫೈಟ್ಸ್. ಹೈಡ್ರಿಕ್ ಪ್ರದೇಶದಲ್ಲಿ ಬದುಕುವಂಥದ್ದು ಹೈಡ್ರೋಫೈಟ್ಸ್. Yes, now it is clear. So remember this: less water, xeric; medium water, mesic; more water, hydric. ಹಾಗಾದರೆ ನಾವು ಸುತ್ತಮುತ್ತಲು ನೋಡ್ತಿರ್ತಕ್ಕಂತಹ ಬಹಳಷ್ಟು ಪ್ಲ್ಯಾಂಟ್ಸ್ಗಳು ಏನಾಗಿರುತ್ತೆ? ಮೀಸೋಫೈಟ್ಸ್ ಆಗಿರುತ್ತೆ. ಬಿಕಾಸ್ ದೇ ಗ್ರೋ ಇನ್ ಮೀಡಿಯಮ್ ಆಫ್ ವಾಟರ್. ಓಕೆ, so let us see examples. The first example is mango. ಸೊ ಮ್ಯಾಂಗೋ ಬೆಳಿಬೇಕಾದ್ರೆ ಮೀಡಿಯಮ್ ಆಫ್ ದ ವಾಟರ್ ರಿಕ್ವೈರ್ಡ್. ಜಾಸ್ತಿ ವಾಟರ್ ಇದ್ದರೂ ಇದು ಬೆಳೆಯೋಂಗಿಲ್ಲ, ಕಡಿಮೆ ವಾಟರ್ ಇದ್ದರೂ ಇದು ಬೆಳೆಯೋಂಗಿಲ್ಲ. ಬಟ್ ಮೀಡಿಯಮ್ ಆಫ್ ವಾಟರ್ ಇದ್ದರೆ ಮಾತ್ರ ಇದು ಮ್ಯಾಂಗೋ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ. ದೆನ್ ಸೆಕೆಂಡ್ ಎಕ್ಸಾಂಪಲ್ ಈಸ್ ಹಿಬಿಸ್ಕಸ್. ಮೈ ಡಿಯರ್ ಸ್ಟೂಡೆಂಟ್, ಹಿಬಿಸ್ಕಸ್ ಈಸ್ ಮೀಸೋಫೈಟ್ಸ್. ಓಕೆ, ನಾವು ನೋಡ್ತಿರ್ತಕ್ಕಂಥ ದಾಸವಾಳ ಗಿಡ ಅದು ಮೀಸೋಫೈಟ್ ಆಗಿರುತ್ತೆ. ಅದಕ್ಕೆ ಮೀಡಿಯಮ್ ಆಫ್ ವಾಟರ್. ನೀವು ನೋಡ್ರಿ, ನೀವು ದಾಸವಾಳ ಗಿಡ ಇದ್ದರೆ ನೀವು ಅದಕ್ಕೆ ನೀರು ಹಾಕದೇ ಇದ್ದರೆ
ದಾಸವಾಳ ಗಿಡ ಸತ್ತು ಹೋಗುತ್ತೆ. ಯಾಕಂದರೆ ಅದಕ್ಕೆ ಮೀಡಿಯಮ್ ಆಫ್ ವಾಟರ್ ಈಸ್ ರಿಕ್ವೈರ್ಡ್. Now, one more example is the tulasi. Can you see this plant? This is the tulasi plant. Tulasi plant kuda mesophytes. It grows in area with medium of water. Now, the fourth one is what are halophytes? Fourth one is halophytes. So here we have got the word halo. Already you know what is the meaning of phytes. Phytes means plants. Halo word is derived from haline. Haline. Haline ಅಂತ ಬಯಾಲಜಿಲಿ ಕೇಳಿದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಬೇಕು, ಸೆಲೈನ್. ನಿಮಗೆ ಆರಾಮಿಲ್ಲದಾಗ ಕೆಲವೊಂದ್ಸರಿ ಸೆಲೈನ್ ಹಚ್ಚಿದ್ದರು ಅಂತ ಕೇಳ್ತಾರಲ್ಲ, ಏನದು ಸೆಲೈನ್ ಅಂದರೆ? ಸೆಲೈನ್ ಇಸ್ ನಥಿಂಗ್ ಬಟ್ ಸಾಲ್ಟ್. ಆಯಿತಾ? ನಿಮಗೇನು ಅಲ್ಲಿ ಹಚ್ಚಿರ್ತಾರಲ್ಲ ಸೆಲೈನ್, ಅದರಲ್ಲಿ ಸಾಲ್ಟ್ ವಾಟರ್ ಇರುತ್ತೆ. ಸಾಲ್ಟ್ ವಾಟರ್, ಸಾಲ್ಟ್ ಅಂತಂದರೆ ನಿಮ್ಮ ಮನೇಲಿರ್ತಕ್ಕಂಥ ಸಾಲ್ಟ್ ಅಂತಲ್ಲ. ಸೊ ಕೆಮಿಸ್ಟ್ರಿಯಲ್ಲಿ ನೀವು ಸಾಲ್ಟ್ ಸ್ಟಡಿ ಮಾಡ್ತೀರಲ್ಲ, ದ್ಯಾಟ್ ಸಾಲ್ಟ್ ಇರುತ್ತೆ. ಆದರೆ ನೀವು ನೆನ್ಪಿಟ್ಕೊಳ್ಬೇಕಾದದ್ದು ಹ್ಯಾಲೈನ್ ಮತ್ತು ಸೆಲೈನ್ ಅಂತ ವರ್ಡ್ ಬಂದರೆ ಕ್ವಿಕ್ಕಾಗಿ ಯು ಶುಡ್ ರಿಮೆಂಬರ್ ಸಾಲ್ಟ್. ಸೆಲೈನ್ ಮೀನ್ಸ್ ಸಾಲ್ಟ್, ಹ್ಯಾಲೈನ್ ಮೀನ್ಸ್ ಸಾಲ್ಟ್, ಫೈಟ್ಸ್ ಮೀನ್ಸ್ ಪ್ಲ್ಯಾಂಟ್ಸ್. ಸೊ ಕೆಲವು ಪ್ಲ್ಯಾಂಟ್ಗಳು ಸಾಲ್ಟ್ ಏರಿಯಾದಲ್ಲಿ ಬದುಕುತ್ತೆ. ಸೊ ಸಾಲ್ಟ್ ಏರಿಯಾದು ವಾಟರ್ ಇರ್ಬೋದು ಅಥವಾ ಕೆಲವೊಂದು ಸರಿ ಸಾಯಿಲ್ ಇರ್ಬೋದು. ಸೊ ಉಪ್ಪಿನಂಶ ಹೆಚ್ಚಿರುವಂತಹ ಪ್ರದೇಶದಲ್ಲಿ ಬದುಕುವಂಥ ಪ್ಲ್ಯಾಂಟ್ಸ್ಗಳಿಗೆ ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ಎಸ್, ವಾಟ್ ಆರ್ ಹ್ಯಾಲೋಫೈಟ್ಸ್? ಪ್ಲ್ಯಾಂಟ್ಸ್ live in salt water or in soil. Yes, especially the plants live in salt water. ಸಾಲ್ಟ್ ವಾಟರ್ನಲ್ಲಿ ಬದುಕುವಂಥ ಪ್ಲ್ಯಾಂಟ್ಸ್ಗಳಿಗೆ ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ಡೋಂಟ್ ಫರ್ಗೆಟ್ ಹ್ಯಾಲೈನ್, ಸೆಲೈನ್, ದಟ್ ಮೀನ್ಸ್ ಸಾಲ್ಟ್. ಓಕೆ, ಲೆಟ್ ಅಸ್ ಸಿ ಎಕ್ಸಾಂಪಲ್. ಹ್ಯಾಲೋಫೈಟ್ಸ್ಗೆ ಎಕ್ಸಾಂಪಲ್ ನಾವು ನೋಡಿದರೆ, ಒನ್ ಎಕ್ಸಾಂಪಲ್ ಈಸ್ ರೈಜೋಫೋರಾ. Rhizophora. Can you see this plant? This plant is Rhizophora. ಈ ಪ್ಲ್ಯಾಂಟಿನ ಸ್ಪೆಷಾಲಿಟಿ ಏನು ಅಂದರೆ, ಈ ಪ್ಲ್ಯಾಂಟಿನಲ್ಲಿ ರೂಟ್ಸ್ಗಳು ಮೇಲೆ ಬಂದಿರ್ತವೆ. ನೋಡ್ರಿ, ಇಲ್ಲಿ ನೀರಿನಲ್ಲಿ ಇರುವಂಥ ಪ್ಲ್ಯಾಂಟ್ ಇದು, ಬಟ್ ಈ ರೂಟ್ಸ್ ನೋಡ್ರಿ ಮೇಲೆ ಬಂದಿರ್ತದೆ. ದಿಸ್ ಈಸ್ ಆ್ಯಕ್ಚುಲಿ ರೂಟ್ಸ್. ಇಲ್ಲಿ ಈ ಚಿತ್ರ ನೋಡ್ರಿ, ಸಣ್ಣ ಚಿತ್ರ ನೋಡ್ರಿ, ಇಲ್ಲಿ ವಾಟರ್ ಇದೆ. ದಿಸ್ ಇಸ್ ದ ಸಾಲ್ಟ್ ವಾಟರ್. But here you can see this is the plant. Here you can see this is the root. ರೂಟ್ ನೀರಿಂದ ಮೇಲೆ ಬಂದಿರ್ತದೆ. ಯಾಕಂದರೆ ರೂಟ್ ಹ್ಯಾಸ್ ದ ಕೆಪಾಸಿಟಿ ಆಫ್ ರೆಸ್ಪಿರೇಷನ್. ದೇ ಹ್ಯಾವ್ ದ ಸ್ಪೆಷಲೈಸ್ಡ್ ರೂಟ್ ದಟ್ ಈಸ್ ಕಾಲ್ಡ್ ನಿಮ್ಯಾಟೋಫೋರ್ಸ್. ರೈಜೋಫೋರದಲ್ಲಿ ಕಂಡುಬರುವಂಥ ಸ್ಪೆಷಲ್ ರೂಟಿನ ಹೆಸರೇನು? ನಿಮ್ಯಾಟೋಫೋರ್. ಇದು ಪಿ ಸೈಲೆಂಟ್. ಇಲ್ಲಿ ಪಿ ಸೈಲೆಂಟ್. ಅದನ್ನು ಹೇಗೆ ಓದುದು? ನಿಮ್ಯಾಟೋಫೋರ್ಸ್. ದಿಸ್ ಈಸ್ ನಥಿಂಗ್ ಬಟ್ ರೆಸ್ಪಿರೇಟರಿ ರೂಟ್ಸ್. ರೆಸ್ಪಿರೇಷನ್ ಅಂದರೆ ಉಸಿರಾಟ. ಉಸಿರಾಟಕ್ಕೆ ಸಹಾಯ ಮಾಡುವಂತಹ, ರೆಸ್ಪಿರೇಷನ್ಗೆ ಸಹಾಯ ಮಾಡುವಂಥ ರೂಟ್ಸ್ ಇಲ್ಲಿ ಕಂಡುಬರುತ್ತೆ. ಸೊ ಅವುಗಳು ನೀರಿಂದ ಮೇಲೆ ಬಂದಿರ್ತವೆ. ಯಾಕಂದರೆ ರೆಸ್ಪಿರೇಷನ್ ಮಾಡೋದಕ್ಕೆ ಬಂದಿರುತ್ತವೆ. ಸೊ ಫಸ್ಟ್ ಎಕ್ಸಾಂಪಲ್ ಫಾರ್ ಹ್ಯಾಲೋಫೈಟ್ಸ್ ದಟ್ ಈಸ್ ರೈಜೋಫೋರಾ. ರೈಜೋಫೋರದಲ್ಲಿ ಇರ್ತಕ್ಕಂಥ ರೂಟಿನ ಹೆಸರೇನು? ನಿಮ್ಯಾಟೋಫೋರ್ಸ್. ಸೊ ನಿಮ್ಯಾಟೋಫೋರ್ ರೂಟ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ರೈಜೋಫೋರದಲ್ಲಿ ಕಂಡುಬರುತ್ತೆ. ರೈಜೋಫೋರಾ ಈಸ್ ಹ್ಯಾಲೋಫೈಟ್ಸ್. ಸೆಕೆಂಡ್ ಎಕ್ಸಾಂಪಲ್ ಈಸ್ ಎವಿಸೇನಿಯಾ. ಸೆಕೆಂಡ್ ಎಕ್ಸಾಂಪಲ್ ಫಾರ್ ಹ್ಯಾಲೋಫೈಟ್ ಈಸ್ ಎವಿಸೇನಿಯಾ. ಈ ಪ್ಲ್ಯಾಂಟ್ ನೀವು ನೋಡ್ರಿ, ದಿಸ್ ಇಸ್ ದ ಪ್ಲ್ಯಾಂಟ್ ಎವಿಸೇನಿಯಾ. ಸುತ್ತ ಇರ್ತಕ್ಕಂಥ ನೀರು ಏನಾಗಿರ್ತದೆ ಅಂದರೆ ಅದು ಸಾಲ್ಟ್ ವಾಟರ್ ಇರ್ತದೆ. ಬಟ್ ಅಲ್ಲೂ ಕೂಡ ಇದು ಬದುಕುತ್ತೆ.
ಇಲ್ಲಿ ನೋಡ್ರಿ, ದಿಸ್ ಎಂಟೈರ್ ಪ್ಲಾಂಟ್, ದಿಸ್ ಇಸ್ ದ ಎಬಿಸೇನಿಯಾ, ರೈಟ್. ಇಲ್ಲಿರ್ತಕ್ಕಂಥ ದಿಸ್ ವಾಟರ್ ಈಸ್ ದ ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ ಪ್ರದೇಶದಲ್ಲಿ ಬದುಕ್ತಿರುತ್ತೆ. ಸೊ ಎಬಿಸೇನಿಯಾ ಆ್ಯಂಡ್ ರೈಸೋಫೋರಾ, ದೇ ಆರ್ ದ ಎಕ್ಸಾಂಪಲ್ ಆಫ್ ಹ್ಯಾಲೋಫೈಟ್ಸ್. Now fifth one is, what are epiphytes? Epiphytes. Once again you will see the meaning of the word. ನಾನು ಈಗಾಗಲೇ ಹೇಳಿದ್ದೇನೆ ಲಾಸ್ಟ್ ಸೆಷನಲ್ಲಿ ಕೂಡ, ಬಯಾಲಜಿಯಲ್ಲಿ ಬರುವಂಥ ವರ್ಡನ್ನು ಬ್ರೇಕ್ ಮಾಡಬೇಕು, ಮೀನಿಂಗ್ ತಿಳ್ಕೊಳ್ಬೇಕು. ಸೊ ಇಲ್ಲಿ ಎರಡು ವರ್ಡ್ ಇದೆ, ಎಪಿ ಆ್ಯಂಡ್ ಫೈಟ್ಸ್. ನೋಡ್ರಿ, ಎಪಿ ಮೀನ್ಸ್ ಎಬೌವ್, ಎಪಿ ಮೀನ್ಸ್ ಎಬೌವ್, ಫೈಟ್ಸ್ ಮೀನ್ಸ್ ಪ್ಲಾಂಟ್ಸ್. ಇವಾಗ ನೀವು ಚಿತ್ರ ನೋಡ್ರಿ. ಸೊ ಕೆಲವು ಪ್ಲಾಂಟ್ಸ್ಗಳು ಇನ್ನೊಂದು ಪ್ಲಾಂಟಿನ ಮೇಲೆ ಬದುಕುತ್ತಿರುತ್ತೆ, ದೇ ಆರ್ ಕಾಲ್ಡ್ ಎಪಿಫೈಟ್ಸ್. ಇಲ್ಲೊಂದು ಪ್ಲಾಂಟ್ ಇದೆ ನೋಡ್ರಿ, ಯು ಕ್ಯಾನ್ ಸಿ ಹಿಯರ್ ದಿಸ್ ದ ಪ್ಲಾಂಟ್. ದಿಸ್ ಪ್ಲಾಂಟ್ ಈಸ್ ಗ್ರೋಯಿಂಗ್ ಆನ್ ಅದರ್ ಪ್ಲಾಂಟ್. ಇನ್ನೊಂದು ಪ್ಲಾಂಟಿನ ಮೇಲೆ ಬದುಕುವಂತಹ ಪ್ಲಾಂಟ್ಸ್ಗಳಿಗೆ epiphytes ಅಂತ ಕರಿತೀವಿ. ಓಕೆ, therefore what are epiphytes? They grow on other plants. They grow on other plants. Usually they are herbs. ಈಗ ಅರ್ಥ ಆಗ್ತಿದೆಯಾ? ಫಸ್ಟ್ ವಿಡಿಯೋ ಹರ್ಬ್ಸ್, ಹೆಚ್ಚಾಗಿ ಇವುಗಳು ಗಿಡ ಆಗಿರುತ್ತೆ. ಬಟ್ ರಿಮೆಂಬರ್, ದೇ ಆರ್ ನಾಟ್ ಪ್ಯಾರಸೈಟ್ಸ್. ಇನ್ನೊಂದು ಪ್ಲಾಂಟಿನ ಮೇಲೆ ಬದುಕ್ತಿರ್ತದೆ, ಬಟ್ ಅವುಗಳು ಪ್ಯಾರಸೈಟ್ಸ್ಗಳಲ್ಲ. ಪ್ಯಾರಸೈಟ್ಸ್ ವರ್ಡ್ ನಾನು ಲಾಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೀನಿ, ರೈಟ್. ಆ ಪ್ಯಾರಸೈಟ್ಸ್ ಅಂದರೆ ಪರಾವಲಂಬಿಗಳು. ಇವುಗಳು ತನ್ನಷ್ಟಕ್ಕೆ ತಾನು ಫೋಟೋಸಿಂಥಸಿಸ್ ಮಾಡ್ತವೆ, ಆಹಾರವನ್ನು ತಾವೇ ಉತ್ಪತ್ತಿ ಮಾಡ್ತವೆ. ಆದರೆ ದೇ ಆರ್ ನಾಟ್ ಪ್ಯಾರಸೈಟ್ಸ್, ಬಟ್ ದೇ ಗ್ರೋ ಆನ್ ಅದರ್ ಪ್ಲಾಂಟ್ಸ್. Such type of the plants are called epiphytes. Okay. So one example I can give for epiphyte is orchids. Second PUC ಮತ್ತು ಫಸ್ಟ್ PUC ಬಯಾಲಜಿಯಲ್ಲಿ ಕೆಲವೊಂದು ಕಡೆ ವರ್ಡ್ ಬರುತ್ತೆ, ಆರ್ಕಿಡ್ಸ್. ಆರ್ಕಿಡ್ಸ್ ಅಂತ ಹೇಳಿದಾಗ ನೀವು ನೆನಪಾಗಬೇಕು, ದೇ ಆರ್ ದ epiphytic plants. They are epiphytes. ಓಕೆ, ಎಕ್ಸಾಂಪಲ್ ಈಸ್ ಆರ್ಕಿಡ್ಸ್. ಇಲ್ಲಿ ನೋಡ್ತಿರ್ತಕ್ಕಂಥ, ಇಲ್ಲಿ ನೋಡ್ರಿ, ಇದೊಂದು ಪ್ಲಾಂಟ್ ಇದೆ. ಇಲ್ಲಿ ಸಿ ದ ಡಯಾಗ್ರಾಮ್ ಕೇರ್ಫುಲಿ. ಕ್ಯಾನ್ ಯು ಸಿ ಹಿಯರ್? ಯು ಕ್ಯಾನ್ ಸಿ ದ ಪ್ಲಾಂಟ್. ದಿಸ್ ಇಸ್ ದ ಪ್ಲಾಂಟ್ ಹಿಯರ್. ಇದರ ಮೇಲೆ ನಿಮಗೆ ಕಾಣ್ತಿದೆಯಲ್ಲ, ದಿಸ್ ಫ್ಲವರ್, ದಿಸ್ ಈಸ್ ದ epiphytic plant. ಯು ಕ್ಯಾನ್ ಸಿ ಹಿಯರ್. ದಿಸ್ ಈಸ್ ದ ಆರ್ಕಿಡ್. ಈ ಪ್ಲಾಂಟ್ orchid plant it is, that is the epiphytic plant. Similarly, now let us see types of animals based on habit. It is very interesting, right? So plants ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಎನಿಮಲ್ಸ್ಗಳು ಕೂಡ ಒಂದೇ ಪ್ರದೇಶದಲ್ಲಿ ಬದುಕುತ್ತಿರುವುದಿಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಬದುಕ್ತಿರ್ತವೆ. So similarly we see now types of animals based on habitat. It is very easy. It is. Let us see one by one. We'll see. Note. First one is terrestrial animals. Terrestrial animals. You have got the word terrace. Biology student, remember there is a word terrace. Terrace means in biology land anta artha. Terrace means land. ನೆನ್ಪಿಟ್ಕೊಳ್ಳಿ. ಸೊ ಟೆರೆಸ್ ಅಂದರೆ ನಿಮ್ಮ ಮನೆಯ ಮೇಲೆ ಇರ್ತಕ್ಕಂಥ ಟೆರೆಸ್ ಅಲ್ಲ. ಇಲ್ಲಿ ಬಯಾಲಜಿಯಲ್ಲಿ ಟೆರೆಸ್ ಅಂದರೆ ಲ್ಯಾಂಡ್ ಅಂತ ಅರ್ಥ. ಎನಿಮಲ್ಸ್ ವಿಚ್ ಲೀವ್ ಆನ್ ಲ್ಯಾಂಡ್ ಈಸ್ ಕಾಲ್ಡ್ ಟೆರೆಸ್ಟ್ರಿಯಲ್ ಎನಿಮಲ್ಸ್. ಕನ್ನಡದಲ್ಲಿ ಭೂವಾಸಿಗಳು ಅಂತ ಕರೀತಾರೆ. ಭೂಮಿಯ ಮೇಲೆ ಬದುಕುವಂಥ ಎನಿಮಲ್ಸ್ಗಳಿಗೆ ಟೆರೆಸ್ಟ್ರಿಯಲ್ ಎನಿಮಲ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಈಸ್ ರ್ಯಾಬಿಟ್, rat, right? We can give many examples. Even human beings
dog, cat, pig, tiger, lion, elephant, they are all terrestrial animals. Therefore, what are terrestrial animals? Animals which live on land is called terrestrial animals. Now, second one is, what are aerial animals? What are aerial animals? ನೋಡಿ, ಏರಿಯಲ್ ಅಂತ ವರ್ಡ್ ನೀವು ಕೇಳಿದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ಏರ್. ಏರಿಯಲ್ ಮೀನ್ಸ್ ಏರ್. ಸೊ ಎನಿಮಲ್ಸ್ ವಿಚ್ ಲೀವ್ ಮ್ಯಾಕ್ಸಿಮಮ್ ಇನ್ ಏರ್. ಕೆಲವು ಎನಿಮಲ್ಸ್ಗಳು ಏರ್ನಲ್ಲೇ ಮ್ಯಾಕ್ಸಿಮಮ್ ಇರುತ್ತೆ, ರೈಟ್? ಸೊ ಎನಿಮಲ್ಸ್ ವಿಚ್ ಲೀವ್ ಮ್ಯಾಕ್ಸಿಮಮ್ ಇನ್ ಏರ್ ಇಸ್ ಕಾಲ್ಡ್ ಏರಿಯಲ್ ಎನಿಮಲ್ಸ್. Example, bat. You can give the example birds, right? Here one bird is there, but all the birds are aerials. And next example is insects. Butterfly irbodu, right? Some of the insects, flying insects, butterfly, moth, so other insects, so they live maximum in air. That's why they are called as aerial animals. Okay, now what are arboreal animals? Animals ಅಲ್ಲಿ ಇನ್ನೊಂದು ಟೈಪ್ ಇರುತ್ತೆ, arboreal animals. ಇನ್ನೊಂದು ವರ್ಡ್ ಬಂದಿದೆ ನೋಡ್ರಿ, arboreal, right? Arboreal means, actually arboreal means animals spend maximum time on a tree. ಕೆಲವು ಎನಿಮಲ್ಸ್ಗಳು ದೇ ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ಆನ್ ಅ ಟ್ರೀ. ಮರದ ಮೇಲೆ ಹೆಚ್ಚಾಗಿ ತಮ್ಮ ಟೈಮನ್ನು ಕಳೀತವೆ. ಸೊ ದೇ ಆರ್ ಕಾಲ್ಡ್ ಆರ್ಬೋರಿಯಲ್. ಏರ್ನಲ್ಲಿ ಹೆಚ್ಚಾಗಿ ಟೈಮ್ ಕಳೆಯುವುದನ್ನು ಏನಂತ ಕರಿತೀವಿ? ಏರಿಯಲ್ ಎನಿಮಲ್ಸ್. ಮರದ ಮೇಲೆ ಹೆಚ್ಚಾಗಿ ಟೈಮ್ ಕಳೆದರೆ ದೇ ಆರ್ ಕಾಲ್ಡ್ ಆಸ್ ಆರ್ಬೋರಿಯಲ್ ಎನಿಮಲ್ಸ್. ಫಾರ್ ಎಕ್ಸಾಂಪಲ್, ಮಂಕಿ, ಚಿಂಪಾಂಜಿ, ಗೊರಿಲ್ಲಾ. Beautiful example, right? Monkey, chimpanzee, gorilla. So these are the arboreal animals. ನಿಮಗೆ ಗೊತ್ತಾಗಬೇಕಷ್ಟೇ, ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಬೇಕಂತೇನಿಲ್ಲ. ಬಟ್ ಆರ್ಬೋರಿಯಲ್ ಎನಿಮಲ್ಸ್ ಅಂದರೆ ಏನು? ದ ಎನಿಮಲ್ಸ್ ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ಆನ್ ಟ್ರೀ. Now comes, what are aquatic animals? It is very simple. What are aquatic animals? Aqua means what? Water. So animals live in water is called aquatic animals. Animals which live in water is called aquatic animals. ಇಲ್ಲಿ ಎಕ್ಸಾಂಪಲ್ ನೋಡಿ, ದಿಸ್ ದ ಫಿಶ್. ನೀವು ಕೇಳಿರ್ಬೋದು ಸೀ ಹಾರ್ಸ್ ಅನ್ನುವಂಥ ಫಿಶ್, ವೇಲ್, ತಿಮಿಂಗಲ, ಡಾಲ್ಫಿನ್ಸ್. ಸೊ ಫಿಶ್ ಇರ್ಬೋದು. ಸೊ all the fishes they are aquatic animals. Aquatic animals means they live in water. Aqua means water. Yes. Now finally I would like to tell one more term, it is that is called amphibians. Amphibians ಕೇಳಿದಿರ word amphibians? My dear student, amphi means both. Amphi means both. Okay, ಕೆಲವು ಜೀವಿಗಳು they live both in water and on land. They live both in water and land. They are called amphibians. ಕನ್ನಡದಲ್ಲಿ ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು. ಎಸ್ಪೆಷಲಿ ಇದು ಕನ್ನಡ ಮೀಡಿಯಂನವರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ವರ್ಡ್ಗಳನ್ನು ನಾವು ಪದೇ ಪದೇ ಹೇಳುವುದಿಲ್ಲ ನಾವು ಕ್ಲಾಸ್ನಲ್ಲಿ ಸಿಲೆಬಸ್ ಸ್ಟಾರ್ಟ್ ಮಾಡುವಾಗ ಆಂಫಿಬಿಯನ್ಸ್ ಅಂತಲೇ ಹೇಳ್ತೀವಿ.
ಬಟ್ ಯು ಶುಡ್ ನೋ ಆಂಪಿಬಿಯನ್ಸ್ ಅಂದರೆ ಉಭಯವಾಸಿಗಳು. ಓಕೆ, ಉಭಯವಾಸಿಗಳಿಗೆ ಏನಂತ ಕರಿತೀವಿ? ಆಂಪಿಬಿಯನ್ಸ್. ವಾಟ್ ಆರ್ ಆಂಪಿಬಿಯನ್ಸ್? ದೇ ಲೀವ್ ಬೋತ್ ಇನ್ ವಾಟರ್ ಆ್ಯಂಡ್ ಆನ್ ಲ್ಯಾಂಡ್. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಫ್ರಾಗ್. ಫ್ರಾಗ್ ಉಭಯವಾಸಿ. ಒನ್ ಮೋರ್ ಎಕ್ಸಾಂಪಲ್ ಇಸ್ salamander. Salamander ನೋಡಿದ್ರೆ, ದಿಸ್ ಇಸ್ ದ salamander. ಸೊ ದಿಸ್ ಈಸ್ ದ ಆಂಪಿಬಿಯನ್ಸ್. ಓಕೆ, ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಹಳಷ್ಟು ವರ್ಡ್ಸ್ಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಂಡೆವು. ಹೈಡ್ರೋಫೈಟ್ಸ್, ಝೀರೋಫೈಟ್ಸ್, ಮೀಸೋಫೈಟ್ಸ್, ಹ್ಯಾಲೋಫೈಟ್ಸ್, ಎಫಿಫೈಟ್ಸ್, ರೈಟ್. ಎನಿಮಲ್ಸಿಗೆ ಬಂದರೆ ನಾವು ಆಂಪಿಬಿಯನ್ಸ್ ಅಂದರೆ ಏನು, ಅಕ್ವಾಟಿಕ್ ಎನಿಮಲ್ಸ್ ಅಂದರೆ ಏನು, ಆರ್ಬೋರಿಯಲ್ ಎನಿಮಲ್ಸ್ ಅಂದರೆ ಏನು, ಏರಿಯಲ್ ಎನಿಮಲ್ಸ್ ಅಂದರೆ ಏನು, ಟೆರೆಸ್ಟ್ರಿಯಲ್ ಎನಿಮಲ್ಸ್ ಅಂದರೆ ಏನು. ಸೊ ಬಹಳಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇವತ್ತು ತಿಳಿದುಕೊಂಡಿದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಇದೆಲ್ಲದರ ಕನ್ನಡ ಮೀನಿಂಗ್ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರೆ then very easily you can understand the first PUC biology syllabus. Okay, this is about today's session. ಇನ್ನು ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಇಂತಹ ವರ್ಡ್ಸ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್.